ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೆನ್ನೆ ಪಾರ್ಸಲ್ ತೆಗೆದು ಬಾಕ್ಸ್ ಓಪನ್ ಮಾಡಿದಾಗಲೇ ಒಂದು ಕೆಟ್ಟ ಸ್ಮೆಲ್ ಬಂತು. ಬೇರೆ ದಾರಿ ಇಲ್ವಲ್ಲ, ಅದಕ್ಕೆ ಅದನ್ನೇ ಊಟ ಮಾಡ್ಬಿಟ್ಟು. ನೋಡಿದ್ರಾ, ಸ್ಮೆಲ್ ನೋಡಿದ ತಕ್ಷಣನೇ ಅದು ಒಳ್ಳೆ ಊಟನ ಕೆಟ್ಟ ಊಟನ ಅಂತ ತಿಳ್ಕೋಬಹುದು. ಅಂಥದ್ರಲ್ಲಿ ನೀವು ಗೊತ್ತಿದ್ದು ಆ ಊಟ ತಿಂದಿರೋದು ನಿಮ್ ತಪ್ಪಲ್ವಾ? ತಗೊಳ್ಳಿ. ಏನಿದು? ಡಾಕ್ಟರ್ ಹೇಳಿದ್ರಂತಲ್ಲ ಕೃಷ್ಣ, ಗಂಜಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ತಗೊಳ್ಳಿ. ಅಯ್ಯೋ ಆಂಟಿ, ಸುಮ್ಮನೆ ಯಾಕೆ ನೀವು ತೊಂದರೆ ತಗೊಳಕ್ ಹೋದ್ರೆ? ಕೃಷ್ಣ ಸರ್, ಏನ್ ಹೀಗೆ ಹೇಳ್ಬಿಟ್ರಿ? ನಮ್ಮಮ್ಮ ಮಾಡೋ ಗಂಜಿನ ಒಂದ್ಸಲ ಕುಡಿದ್ ನೋಡಿ. ಆಮೇಲೆ ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ, ಗಂಜಿನ 2-3 ಲೋಟ ಕುಡೀರಿ. ಅದು ಡ್ರಿಪ್ಸ್ಗಿಂತ ಎಫೆಕ್ಟಿವ್ ಆಗಿರುತ್ತೆ. ಕುಡೀರಿ, ತಗೊಳ್ಳಿ. ನಾನು ಹೇಳ್ತಿದ್ದೀನಲ್ಲ. ನಿಮ್ಮಪ್ಪ ತಿರುಪತಿಗೆ ಹೋಗಿದ್ರಲ್ಲ, ಏನು ಸಮಸ್ಯೆ ಆಗ್ಲಿಲ್ವಾ? ಸೇಫಾಗಿ ಬಂದ್ರಾ? ಇಲ್ಲ ಸರ್, ಅವ್ರ ಹತ್ರ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇದೆ. ರಾತ್ರಿನೇ ವಾಪಸ್ ಬಂದ್ಬಿಟ್ರು, ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಒಂದ್ ನಿಮಿಷ ಅಮ್ಮ, ಬರ್ತೀನಿ. ಮೇಡಮ್, ಯಾಕೆ ನೀವು ಒಳಗಡೆ ಬರ್ತಾ ಇಲ್ಲ, ಹಾಗೆ ಹೋಗ್ತಾ ಇದ್ದೀರಾ? ಪರವಾಗಿಲ್ಲ, ನಾನು ಹಾಗೆ ಸುಮ್ಮನೆ ಬಂದೆ. ಅವ್ರು ಚೆನ್ನಾಗಿದ್ದಾರೆ ಅಲ್ವಾ? ಹಾಂ ಮೇಡಮ್. ಅಷ್ಟೇ ಸಾಕು, ನಾನಿನ್ನು ಹೊರಡ್ತೀನಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ. ಇವರಿಬ್ಬರ ಮಧ್ಯೆ ಏನು ನಡೀತಾ ಇದೆ? ಕೃಷ್ಣ ಸರು ಇಷ್ಟು ಓದಾಡ್ತಿದ್ದಾರೆ, ಇವರು ಏನೂ ಹೇಳ್ತಾ ಇಲ್ಲ.